ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಹಾಯ್, ನನ್ನ ಹೆಸರು ಪಂಕಜ್. ನನ್ನ ವಯಸ್ಸು 27. ನಾನು ನೋಡಲು ಸುಂದರ, ತೆಳ್ಳನೆಯ, ಬೆಳ್ಳನೆಯ, ಮುದ್ದಾದ ಹುಡುಗಿ. ನಾನು ಒಂದು ದಿನ ಸೀರೆ ಧರಿಸಿ ಬೆಳಗ್ಗೆ 9 ಗಂಟೆಗೆ ಬಸ್ಸಿಗಾಗಿ ಕಾಯುತ್ತಿದ್ದೆ. ನಂತರ ಬಸ್ಸು ಸುಮಾರು 9 ಗಂಟೆಗೆ ಬಂತು. ಬಸ್ಸಿನಲ್ಲಿ ತುಂಬಾ ರಶ್ ಆಗಿತ್ತು. ಆದ್ದರಿಂದ ನನಗೆ ಕೂರಲು ಯಾವುದೇ ಸೀಟ್ ಸಿಗಲಿಲ್ಲ. ಅದಕ್ಕೆ ನಾನು ಆ ಜನರ ಮಧ್ಯೆ ಹೋಗಿ ನಿಂತುಕೊಂಡೆ. ಆ ಬಸ್ಸಿನೊಳಗಿನ ಗದ್ದಲದಲ್ಲಿ ನನ್ನ ಭುಜದ ಮೇಲಿದ್ದ ಪರ್ಸ್ ಜಾರಿ ನೆಲಕ್ಕೆ ಬಿತ್ತು. ಅದನ್ನು ಎತ್ತಿಕೊಳ್ಳಲು ನಾನು ಬಗ್ಗಿದ್ದೆ. ಬಗ್ಗಿದ ತಕ್ಷಣ ನನ್ನ ಸೆರಗು ಜಾರಿ ಕೆಳಕ್ಕೆ ಬಿತ್ತು. ಅದರಿಂದ ಕೊರಳಿನ ನನ್ನ ದಪ್ಪ ಗುಂಡಿನ ಸರ ಕೆಳಗೆ ನೇತಾಡುತ್ತಿತ್ತು. ಅದೇ ಸಮಯದಲ್ಲಿ ಆ ಪರ್ಸ್ ಅನ್ನು ಎತ್ತಿಕೊಡಲು ಒಬ್ಬ ಪ್ರಯಾಣಿಕನು ಕೂಡ ಬಗ್ಗಿದ್ದ. ಅವನು ನನ್ನ ಪರ್ಸ್ ಎತ್ತಿಕೊಡಬೇಕೆಂದು ಮರೆತು ನನ್ನ ಕೊರಳಿನಲ್ಲಿದ್ದ ದಪ್ಪ ಸರಗಳನ್ನು ನೋಡುತ್ತಿದ್ದ. ಅದೇ ಸಮಯದಲ್ಲಿ ನಾನು ಅವನ ಕಣ್ಣುಗಳನ್ನೇ ನೋಡುತ್ತಿದ್ದೆ. ಅವನ ಕಣ್ಣುಗಳು ಎಂದು ನೋಡದ ಒಂದು ಅದ್ಭುತವನ್ನು ನೋಡುತ್ತಿದೆ ಎಂದು ಹೇಳುತ್ತಿತ್ತು. ಹಾಗೆ ತುಂಬಾ ಕೆಟ್ಟ ರೀತಿಯಲ್ಲಿ ನೋಡುತ್ತಿದ್ದವು. ಅದರ ಜೊತೆ ಅವನ ಹಲ್ಲುಗಳು ಅವನ ತುಟಿಗಳನ್ನು ಕಚ್ಚಿದ್ದವು. ಅದನ್ನು ನೋಡಿ ನನಗೆ ಏನೋ ಮನಸ್ಸಿನಲ್ಲಿ ಅಸಹಜವಾಗಿ ಅನಿಸಿತು. ನಂತರ ನಾನು ಆ ಪರ್ಸ್ ಅನ್ನು ಎತ್ತಿಕೊಂಡು ನನ್ನ ಸೆರಗಿನಿಂದ ನನ್ನ ದಪ್ಪ ಸರಗಳನ್ನು ಮುಚ್ಚಿಕೊಂಡು ಕಂಬಿ ಹಿಡಿದು ನಿಂತುಕೊಂಡೆ. ಯಪ್ಪ! ನಂತರ ಅವನು ಕೂಡ ಬಂದು ನನ್ನ ಪಕ್ಕದಲ್ಲೇ ನಿಂತ್ಕೊಳ್ಳೋದಾ? ಇಲ್ಲಿಗೆ ಈ ಕತೆ ಮುಗಿಯುತ್ತೆ ಸ್ನೇಹಿತರೆ. ಇದರ ಮುಂದಿನ ಕಥೆಯನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ರೆ ಲೈಕ್ ಮಾಡೋದನ್ನ ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.